ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿ ಜೆಡಿಎಸ್ ಮತ್ತು ಬಿಜೆಪಿ ಸದಸ್ಯರೊಂದಿಗೆ ನಾನೇ ಖುದ್ದು ಸಂಪರ್ಕ ಸಾಧಿಸಿ ಕೈಜೋಡಿಸಿದ್ದೇ ಹೊರತು ಈ ವಿಚಾರದಲ್ಲಿ ಕಾಂಗ್ರೆಸ್ ಮುಖಂಡ ಶ್ರೀಧರ್ ಗೌಡ ಪಾತ್ರ ಏನೇನೂ ಇಲ್ಲ ಎಂದು ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಸುಭಾನ ಶರೀಫ್ ಸ್ಪಷ್ಟಪಡಿಸಿದರು. ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರುವ ನಾನು ಅಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದೆ. ಮಾಜಿ ಅಧ್ಯಕ್ಷೆ ಶಾರದಾ ಪೃಥ್ವಿರಾಜ್ ಅವರಿಗೆ ಮತ್ತೊಮ್ಮೆ ಅವಕಾಶ ನೀಡಬೇಕಿತ್ತು. ಆದರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಕುಮಾರ್ ಹಾಗೂ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗಿರುವ ಪ್ರದೀಪ್ ಕುಮಾರ್ ನಮ್ಮಿಬ್ಬರನ್ನು ಸಂಪರ್ಕಿಸದೆ ಜೆಡಿಎಸ್ನ 4 ಹಾಗೂ ಬಿಜೆಪಿಯ 2 ಸದಸ್ಯರನ್ನು ಕರೆದೊಯ್ದು ಪ್ರವಾಸ ತೆರಳಿದ್ರು. ಇದರಿಂದಾಗಿ ಅಧ್ಯಕ್ಷ ಸ್ಥಾನಕ್ಕೇರಬೇಕೆಂಬ ಉದ್ದೇಶದಿಂದ ನಾನು ಕೂಡ ಇನ್ನುಳಿದ ಜೆಡಿಎಸ್ ಬಿಜೆಪಿ ಸದಸ್ಯರೊಂದಿಗೆ ಗುರುತಿಸಿಕೊಂಡಿದ್ದೆ. ಕೊನೆ ಕ್ಷಣದಲ್ಲಾದ ರಾಜಕೀಯ ಬದಲಾವಣೆಗಳಿಂದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸದೆ ಕಾಂಗ್ರೆಸ್ ಪಕ್ಷದಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದೆ. ಶ್ರೇಯಸ್ ಪಟೇಲ್ ಅವರು ಸಂಸದರಾಗಲು ನಾನು ಕೂಡ ಸಾಕಷ್ಟು ಶ್ರಮ ವಹಿಸಿದ್ದೆ. ಆದರೆ ಸಂಸದರಿಗೆ ಅಲ್ಪಸಂಖ್ಯಾತರು ಅಧಿಕಾರ ಹಿಡಿಯುವುದು ಬೇಕಿರಲಿಲ್ಲ. ನಾನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು. ಸಂಸದರು ಮತ ನೀಡದೆ ಅಧ್ಯಕ್ಷರಿಗೆ ಮಾತ್ರ ಮತ ನೀಡಿ ತೆರಳಿ ನನಗೆ ಮೋಸ ಮಾಡಿದ್ರು. ನಾನು ಜೆಡಿಎಸ್ ಬಿಜೆಪಿ ಸದಸ್ಯರ ಜತೆ ಗುರುತಿಸಿಕೊಳ್ಳಲು ಸ್ವಪಕ್ಷೀಯರು ನನ್ನನ್ನು ನಿರ್ಲಕ್ಷಿಸಿದ ಕಾರಣವೇ ಹೊರತು ಮುಖಂಡ ಶ್ರೀಧರ್ ಗೌಡ ಅವರಲ್ಲ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ವಿನಾಕಾರಣ ಶ್ರೀಧರ್ ಗೌಡ ಹೆಸರಿಗೆ ಮಸಿ ಬಳಿಯಲು ಹೊರಟಿರುವುದು ಸರಿಯಲ್ಲ ಎಂದು ಇಂದು ಸುದ್ದಿಗೋಷ್ಠಿಯಲ್ಲಿ ಆಕ್ಷೇಪ ವ್ಯಕ್ತಪಡಿಸಿದರು. ಮುಖಂಡರಾದ ಪುಷ್ಪಕುಮಾರ್, ಚಂದೇಗೌಡ, ಕೆಟಿ ಸೋಮಶೇಖರ್, ದಶರಥ, ಪ್ರಕಾಶ್, ಸುರೇಶ್, ಇಸ್ರಾರ್ ಅಹಮದ್, ಸತ್ಯರಾಜ್ ಗೋಷ್ಠಿಯಲ್ಲಿದ್ದರು. ನಿನ್ನೆ ಹಲವಾರು ಬೆಳವಣಿಗೆಗಳಾಗಿವೆ. ಏನೇನೋ ಇಲ್ಲ ಸಲ್ಲದ ಮಾತುಗಳು ಏನೇನೋ ನಿನ್ನೆ ಎಲ್ಲ ನೋಡಿದ್ದೇವೆ ಪ್ರೆಸ್ಸಲ್ಲಿ ಅಲ್ಲೆಲ್ಲ ನೀವು. ಆಮೇಲೆ ಮುಖ್ಯವಾಗಿ ಏನಂದರೆ ನಮ್ಮ ಸಮಾಜಕ್ಕೆ ನಾನು ಉಪಾಧ್ಯಕ್ಷ ಆಗಕ್ಕೆ ಹೋಗಿರಲಿಲ್ಲ. ನಾನು ಹೋಗಿದ್ದು ಅಧ್ಯಕ್ಷ ಆಗಕ್ಕೆ. ನಮ್ಮ ಸಮಾಜದಲ್ಲಿ ಏನು ನಡೆಸಿದ್ದಾರೆ ಅಂದರೆ ಸುಭಾನು ಬಿ ಜೆ ಪಿಗೆ ಹೋಗಿದ್ದಾನೆ ಅಂತ ಹಲವಾರು ಮಾತು ಏನೇನೋ ತುಂಬ ಜನ ಸೇರಿಕೊಂಡು ನಮ್ಮವರು ಸೇರಿಕೊಂಡು ಕೆಲವರು ನಮ್ಮವ್ರನ್ನ ಹಬ್ಬಿಸಿ ಇಲ್ಲ ಸಲ್ಲದ ವಿಚಾರಗಳನ್ನು ತಿಳಿಸಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಏನಂದರೆ ನಾನು ಉಪಾಧ್ಯಕ್ಷಕ್ಕೆ ಕಾರಣ ನಾನೇ. ಇಲ್ಲಿ ಶ್ರೀಧರ್ ಗೌಡ್ರದ್ದು ಯಾವುದೇ ರೋಲ್ ಇಲ್ಲ. ಶ್ರೀಧರ್ ಗೌಡ್ರಿಗೂ ಇದು ಕಾಂಟ್ಯಾಕ್ಟೇ ಇಲ್ಲ. ಆಮೇಲೆ ನಾನು ಫಸ್ಟು ಈ ಉಪಾಧ್ಯಕ್ಷಕ್ಕೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವ್ರಿಗೆ ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕೋಸ್ಕರ ಮೊದಲು ತೋರಿಸ್ಕೊಟ್ಟಿದ್ದೆ ನಮ್ಮ ಬ್ಲಾಕ್ ಅಧ್ಯಕ್ಷರು. ಅವರು ಫಸ್ಟು ಬಿ ಜೆ ಪಿ ಅವ್ರಿಗೆ ಜೆ ಡಿ ಎಸ್ ಅವ್ರಿಗೆ ಕರ್ಕೊಂಡು ಹೋಗಿದ್ದು ಅವರು. ನಮ್ಮನ್ನು ವಿಚಾರಿಸಲೇ ಇಲ್ಲ. ನಮ್ಮನ್ನು ಅವ್ರು ಕರ್ಕೊಂಡು ಹೋಗಿದ್ಮೇಲೆ ನಮ್ಮನ್ನು ವಿಚಾರಿಸಿದ್ರು. ಹೆಂಗೋ ಬೇಗ ಹೋಗಾಯ್ತಲ್ವ, ನಾವು ಹೋಗಿದ್ದೀವಿ, ಹೆಂಗೋ ಸುಭಾನು ಪೃಥ್ವಿರಾಜು ಅವರು ನಮಗೆ ಮಾತಾಡ್ತಾರೆ ಅಂತ ಅವ್ರ ಮನಸ್ಸಲ್ಲಿತ್ತು. ನಾನು ಇವರು ತಮ್ಮನಿಗೆ ಅಧ್ಯಕ್ಷ ಮಾಡೋಕ್ಕೋಸ್ಕರ ನಮ್ಮನ್ನು ಕೈ ಬಿಟ್ಟು ಕರ್ಕೊಂಡು ಹೋಗಿ ಅವ್ರನ್ನ ಅಧ್ಯಕ್ಷ ಮಾಡೋಕ್ಕೆ ಕರ್ಕೊಂಡೋಗಿದ್ರು. ನಾನು ಅದೇ ಅವ್ರಿಗೇನು ಪಾಠ ಕಲಿಸ್ಕೊಟ್ರು, ಅದೇ ಪಾಠ ನಾನು ಕಲ್ತ್ಕೊಂಡು ನಾನು ಬಿ ಜೆ ಪಿ ಅವ್ರ ಜೊತೆಲಿ ಬಿ ಜೆ ಪಿ ಅವರಿಗೆ ಮತ್ತು ಜೆ ಡಿ ಎಸ್ ಅವರಿಗೆ ನಾನೇ ಕರ್ಕೊಂಡು ಹೋಗಿದ್ದು ಖುದ್ದಾಗಿ. ನಾನೇ ಖುದ್ದಾಗಿ ಕರ್ಕೊಂಡು ಹೋಗಿ ನಾನೇ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ನಾನು ಅಧ್ಯಕ್ಷ ಆಗೋದನ್ನು ನನ್ನ ತಪ್ಪಿ ನಾನು ಏನೋ ನನ್ನ ಇದರಲ್ಲಿ ಒಂದು ನನ್ನ ಹಣೆ ಬಲ ಏನೋ ಚೆನ್ನಾಗಿ ಬಂದಿತ್ತು. ಅದರಿಂದ ನಾನು ಅಧ್ಯಕ್ಷನಿಗೆ ಮತ ಹಾಕ್ತಾರೆ ಇವರು. ಉಪಾಧ್ಯಕ್ಷ ನಾನು ಕಾಂಗ್ರೆಸ್ ನಾಮಿನೇಷನ್ ಫೈಲ್ ಮಾಡಿರ್ತೀನಿ. ಅವ್ರು ನನ್ನನ್ನು ಮತ ಹಾಕಿರಲ್ಲ, ಎದ್ದು ಹೋಗ್ತಾರೆ. ಅವರೆಲ್ಲ ಏನು ಬೇಕಾದ್ ಮಾಡ್ಬೋದು, ನಾವು ಏನು ಮಾಡಂಗಿಲ್ಲ ಅಂತ ಮಾಡೋದಿತ್ತಲ್ಲ. ಅವರು ಪ್ರದೀಪ್ ಮಾಡಿದ್ರಲ್ಲ, ಬಿಜೆಪಿ ಅಂತ ಹೇಳ್ರಿ. ಪ್ರದೀಪ್ ಅವ್ರು ಹಾಕಿದ್ರಲ್ಲ, ಉಪಾಧ್ಯಕ್ಷ ಬಿಜೆಪಿಗೆ ಹಾಕಿದ್ರು. ನಾವು ಕಾಂಗ್ರೆಸ್ ಅಲ್ಲಿ ಗೆದ್ದಿದ್ದು, ಬಿಜೆಪಿ ಕ್ಯಾಂಡಿಡೇಟ್ ಮಾಡಿದ್ರಲ್ಲ ಅವರು. ಅಲ್ಲಿ ಅಧ್ಯಕ್ಷ ಆಗಿರೋರು ಬಿಜೆಪಿ ಕ್ಯಾಂಡಿಡೇಟ್ ಮಾಡಿದವ್ರಿಗೆ ಬಿಜೆಪಿಗೆ ವೋಟ್ ಹಾಕಿದ್ರಲ್ಲ, ಅವ್ರು ಪಕ್ಷದ್ರೋಹ ಕೆಲಸ ಮಾಡಿಲ್ಲ. ಸುಭಾನ್ ಅವ್ರು ಮಾತ್ರ ಪಕ್ಷದ್ರೋಹ ಕೆಲಸ ಮಾಡಿದ್ರು. ನಮ್ಮ ಸಮಾಜದಲ್ಲಿ ಪೂರ್ತಿ ಎಲ್ಲರೂ ಹೊರಸವ್ರೆ. ಎಲ್ಲ ನಮ್ಮ ಸಮಾಜದಲ್ಲಿ ಕೇಳಕ್ಕೆ ಇಲ್ಲಿ ಎಲ್ಲ ಇಡೀ ಜಿಲ್ಲೆಲೆಲ್ಲ ಕೇಳ್ತಾರೆ. ಅದ್ರಲ್ಲಿ ಏನ್ ಹೇಳ್ತಾರೆ, ಬಿಜೆಪಿ ಅವ್ರ ಜೊತೆ ಹೋಗಿದಂತೆ. ನಾನು ಬಿಜೆಪಿ ಅವ್ರು ಹೋಗಿದ್ದಲ್ಲ, ನಾನು ಬಿಜೆಪಿ ಅವ್ರು ನಾನು ಕರ್ಕೊಂಡು ಹೋಗಿದ್ದು, ಜೆ ಡಿ ಎಸ್ ನಾನು ಕರ್ಕೊಂಡು ಹೋಗಿದ್ದು. ಇದರಲ್ಲಿ ಯಾವ್ದು ಪಾತ್ರ ಇಲ್ಲ. ಯಾಕಂದ್ರೆ ಅವ್ರು ಏನ್ ಮಾಡಿದ್ರು ಆ ಪಾಠ ನಾನು ಮಾಡಿದೆ. ಅವ್ರು ಪಾಠ ಕಲ್ಸ್ಕೊಟ್ರಲ್ಲ ಅದನ್ನೇ ನಾನು ಮಾಡಿದ್ದು. ಅವರು ತಾನೇ ಕರ್ಕೊಂಡು ಹೋದ್ರು. ಬಿಜೆಪಿ ಜೆ ಡಿ ಎಸ್ ಇಬ್ರು ಕರ್ಕೊಂಡು ಹೋಗಲ್ಲ. ನಾನು ಫಸ್ಟ್ ಆಗೋದೆ, ಅವ್ರು ಹೋದ ಸರ್. ಅವ್ರು ಹೋದ್ಮೇಲೆ ನಾನು 8-10 ದಿವಸ ಆದ್ಮೇಲೆ ನಾನು ಹೋಗಿದ್ದು. ಆಮೇಲೆ ಸಿದ್ದರಾಮಯ್ಯ ಇರ್ಬೇಕಂತ ಎಲ್ಲ ಬಿಜೆಪಿ ಅವರು ಜೆ ಡಿ ಎಸ್ ನವರು ಎಷ್ಟು ಸಾಹಸ ಪಡ್ತಾರೆ ಗೊತ್ತೇ ತಾನೆ. ಮತ್ತೆ ಇವ್ರು ಯಾಕೆ ಹೋದ್ರು?